ಕೋಟಿ ರೂಪಾಯಿ ಮೌಲ್ಯದ 16ಕ್ಕೂ ಹೆಚ್ಚು ರೈತರ ಗೋವಿನ ಜೋಳ ರಾಶಿ ಬೆಂಕಿಯಾಹುತಿಯಾದ ಘಟನೆ ತಾಲೂಕಿನ ಹೊಳಿಕೊಪ್ಪಿ ಗ್ರಾಮದ ಹೊರವಲಯದಲ್ಲಿ ನಡೆದಿದೆ. ಸುಮಾರು ರೈತರು ಸೇರಿ ಒಂದು ಕಡೆ ಕಣ ಮಾಡಿ ಹಾಕಲಾಗಿದ್ದು, ಗೋವಿನ ಜೋಳ ಶನಿವಾರ ಮಧ್ಯಾಹ್ನ ಆಕಸ್ಮಿಕ ಬೆಂಕಿಯಾಹುತಿಯಾಗಿ ಕೋಟ್ಯಾಂತರ ರೂಪಾಯಿ ನಷ್ಟವಾಗಿದೆ. ತಕ್ಷಣ ಸುದ್ದಿ ತಿಳಿದ ಅಗ್ನಿಶಾಮಕ ಸಿಬ್ಬಂದಿಗಳಾದ ಡಿಎಫ್ಒ ವಿನಾಯಕ್ ಹಟೇಕರ್ ನೇತೃತ್ವದಲ್ಲಿ ಸಿಬ್ಬಂದಿಗಳು ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸುವ ಕಾರ್ಯವನ್ನು ಕೈಗೊಂಡಿದ್ದಾರೆ. ಸ್ಥಳಕ್ಕೆ ಜಿಲ್ಲಾಧಿಕಾರಿ ಮಹಾಂತೇಶ್ ದ್ಯಾನಮ್ಮನವರ್, ಉಪವಿಭಾಗಾಧಿಕಾರಿ ಶುಭಂ ಶುಕ್ಲಾ, ತಹಶೀಲ್ದಾರ್ ರವಿ ಕೋರ್ವಾರ್ ಹಾಗೂ ಸ್ಥಳೀಯ ಶಾಸಕ ಸಹೋದರ ಎಂಎಂ ಪಠಾಣ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಜಿ ಮುಲ್ಲಾ, ಗ್ಯಾರಂಟಿ ಅಧ್ಯಕ್ಷ ಸುಭಾಷ್ ಮಜ್ಗಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. 4,000 ಮೆಟ್ರಿಕ್ ಟನ್ ತಗೊಂಡು ಬಂದ್ ಮಾಡಿಬಿಟ್ರೆ ಉಳಿದಂಥ ರೈತರಿಗೆ ಏನು ಮಾಡಬೇಕು? ಉಳಿದಂಥ ರೈತರಿಗೆ ಇದು ಹೆಂಗೆ ಪರಿಹಾರ ಹೆಂಗೆ? ಈಗ ಎಲ್ಲರೂ ಒಂದೇ ಟೈಮ್ ಎನಿ ಟೈಮ್ ಹಾಕಿಸಿ ಕೊಡೋಕ್ಕಂತೂ ಆಗೋದಿಲ್ಲ ಅಂತಾರೆ. ಮತ್ತೀಗ 4,000 ಮೆಟ್ರಿಕ್ ಟನ್ ತಗೊಂಡು ಅಧಿಕಾರಿಗಳ ಬಳಿ ಕಣ್ಣೀರಿಟ್ಟು ರೈತರು ಸ್ಥಳೀಯ ಸಾಕಷ್ಟು ಗೋವಿನ ಜೋಳದ ತೆನೆಗಳು ಬೆಂಕಿಗೆ ಸುಟ್ಟು ಹೋಗಿವೆ, ನನಗೆ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿದೆ ಎಂದು ಕಣ್ಣೀರಿಟ್ಟರು. ಒಟ್ಟು 66 ಜನ ರೈತರು ಜೋಳದ ತೆನೆ ರಾಶಿಗಳನ್ನು ಒಂದು ಕಡೆ ಹಾಕಿದ್ದು, ಆಕಸ್ಮಿಕವಾಗಿ ಬೆಂಕಿ ಅನಾಹುತದಿಂದ ಹಾನಿಯಾದ ರೈತರಿಗೆ ಶೀಘ್ರದಲ್ಲಿ ಪರಿಹಾರ ನೀಡಲಾಗುವುದು ಎಂದು ತಹಶೀಲ್ದಾರ್ ರವಿ ಕೋರ್ವಾರ್ ಭರವಸೆ ನೀಡಿದರು. ಮಂಜುನಾಥ್ ಪಿಳ್ಳೆ, 9 ಲೈವ್ ನ್ಯೂಸ್, ಸವಣೂರು.